ಓಹೋ ಬರ್ರಿ ಶಿಂದೆ ಅವರೇ. ಶರಣ್ರಿ ಅಪ್ಪ. ಶರಣು ಕೂರ್ರಿ. ಹಾಂ, ಯಾಕಿಷ್ಟು ತಡ ಇವತ್ತು? ನೀವಿವತ್ತು ಬರೋಂಗಿಲ್ಲ ಅಂದ್ಕೊಂಡಿದ್ದೆ. ಹಾಗೇನಿಲ್ರಿ ದೇಶಪಾಂಡೆ, ಸಮಸ್ಯೆ ಪ್ರತಿದಿನ ಆಯ್ತಲ್ರಿ. ನೀರು ನಾನು ನನ್ನ ಮನೆಯಾಕೆ ಸುಮಾರು 4 ತಾಸು ಕಾದು ನೀರು ತುಂಬಿಸಿಟ್ಟು ಬರೋದ್ರೊಳಗೆ ಇಷ್ಟು ತಡ ಆಯಿತು ನೋಡ್ರಿ. ಅಷ್ಟೊಂದು ಸಮಯ ಆಯ್ತೇನ್ರಿ? ಈ ಸಮಸ್ಯೆ ಎಷ್ಟು ದೊಡ್ಡದಾಗದ ಅಂದ್ರೆ ನಾಲ್ಕು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೂ ಹೋಗ್ಲಿಕ್ಕೂ ಆಗ್ದು. ಏನು ಮಾಡೋಕ್ಕಾತು? ಈ ಸಮಸ್ಯೆ ನಮಗೆ ತಪ್ಪದ್ದಲ್ಲ ನೋಡ್ರಿ. ಬೆಳಗಾವಿ ಜನತೆಯನ್ನು ದಶಕಗಳಿಂದ ಬಾಧಿಸುತ್ತಿರುವುದು ಶುದ್ಧ ನೀರಿನ ಸಮಸ್ಯೆ. ನೀರಿಗೆ ಪರದಾಟ ನಗರದಲ್ಲಿ ಸಾಮಾನ್ಯ ಎನ್ನುವಂತಾಗಿದ್ದು 8 ಅಥವಾ 10 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುವುದೇ ಇದಕ್ಕೆ ಕಾರಣವಾಗಿದೆ. ಮನೆ ಮಂದಿಯ ಅಮೂಲ್ಯ ಸಮಯವೆಲ್ಲ ನೀರು ಶೇಖರಿಸಿ ಇಡುವುದರಲ್ಲೇ ಕಳೆದು ಹೋಗುತ್ತಿದೆ. ಇಡೀ ವರ್ಷ ನಗರದ ಜನರು ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಇದೆ. पाणी किती तास सोडणार? आता 7 दिवसानं, 8 दिवसानं, 5 दिवसानं पाणी सोडालेत आणि बिल घ्यायचं ते घेतात. होय, आणि पाणी जरा खदूळ सोडतात आणि आम्हाला जनावरांना पाणी पुरत नाही. काय करता मग? आणि परत पाणी भरायला यायचं लागतंय. त्यांनी शेताला दिवसभर जायचं लागतंय. ह्यांचं पाणी भरायला यायला लागतंय आणि केव्हाही येत आहे, सांगायला येत नाही. केव्हा पण 1:30ला पण येत आहे, 12ला पण येत आहे, केव्हा पण येत आहे. मग ते सोडून आणि इकडे यायचं आणि कुठं लग्नाला जायला मिळत नाही, काय नाही. आणि जरा खदूळ पण पाणी येत आहे. ನೀರು ಸುಮಾರಾಗಿ 8 ದಿನಗಳಿಗೊಮ್ಮೆ ಬರುತ್ತೆ. ಆ ಒಂದು ಕಾರಣದಿಂದ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಒಂದು ಕಾರಣ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ನೀರು ತುಂಬೋದಿದೆ, ನೀರು ತುಂಬಲಿಕ್ಕೆ ಪಾಲಕರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಾಲೆಗೆ ಗೈರಾಗುವುದು, ಅದರ ಜೊತೆಗೆ ತಮ್ಮ ಒಂದು ಶಿಕ್ಷಣದಲ್ಲಿ ಕೊರತೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ನಾವು ಮುಂಜಾನೆ ಬೆಳಗ್ಗೆ 9:00ವರೆಗೆ ಅಂದ್ರೆ ಸ್ಕೂಲಿಗೆ ಬರಬೇಕು, ಅಡುಗೆ ಮಾಡಬೇಕು, ನೀರು ದಾರಿ ಕಾಯಬೇಕು. 15-20 ದಿವಸಕ್ಕೆ ಒಂದು ಸಲ ನಮ್ಮ ಕಡೆ ನೀರು ಬಿಡ್ತಾರೆ ರೀ. ಅದ್ರ ಸಲುವಾಗಿ ನಮಗೆ ನೀರಿಂದ ಒಂದು ಸ್ವಲ್ಪ ಭಾಳ ತ್ರಾಸು. ಅದನ್ನು ಅಲ್ಲೇ ಬಿಟ್ಟು ಬಂದರು, ಇಲ್ಲಿ ಸ್ಕೂಲ್ದಾಗ ಬಂದ್ರೆ ಅಯ್ಯೋ ನಮಗೆ ನೀರು ಬರ್ತೈತೋ ಇಲ್ಲ, ಬಂದೈತೋ ಇಲ್ಲ ಅಂಥೇಳಿ ನಮ್ಮ ಲಕ್ಷ್ಯ ಎಲ್ಲ ನೀರಿನ ಕಡೆನೇ ಇರ್ತೈತಿ. ನಮ್ಮಲ್ಲಿ ನೀರು ವಾರದಲ್ಲಿ 2 ದಿನ ಅಥವಾ ಒಂದು ಸಲ ಇಷ್ಟಾದರೆ ಬರುತ್ತೆ. ನಮ್ಮ ಮಮ್ಮಿ ಪಾಪ ಫಾರ್ಮರ್ಸು, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 8 ಗಂಟೆಗೆಲ್ಲ ನೀರು ಬಿಟ್ಟರೆ 6 ಗಂಟೆ 5 ಗಂಟೆಗೆಲ್ಲ ನಂಬರ್ ಹಚ್ಚಬೇಕಾಗುತ್ತೆ. ಅಷ್ಟು ಹಚ್ಚಿದ್ರೂ ನಮಗೆ ನೀರು ಅಷ್ಟಕ್ಕೆ ನಮ್ಗೆ ಆಗಲ್ಲ. ಸೊ ನಾನು 2 ದಿವಸ ಕಾಲೇಜ್ ಬಿಡಬೇಕಾಗುತ್ತೆ. ಅಷ್ಟೆಲ್ಲ ಬಿಟ್ಟರು ನಮಗೆ ನೀರಷ್ಟು ಆಗಲ್ಲ. ಇದು ಇಲ್ಲಿನ ಸಾರ್ವಜನಿಕರ ಜೀವನದ ಗುಣಮಟ್ಟದ ಮೇಲಷ್ಟೇ ಪರಿಣಾಮ ಬೀರದೆ ಈ ಭಾಗದ ಆರ್ಥಿಕತೆ, ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರಿದೆ. ಈ ಸಮಸ್ಯೆಯಿಂದ ನಮಗೆಂದು ಮುಕ್ತಿ ಎಂದು ಸಾರ್ವಜನಿಕರು ಎದುರು ನೋಡುವಂತಾಗಿದೆ. ತಲೆ ಬಿಸಿ ಮಾಡ್ಕೋಬೇಡ್ರಿ ಶಿಂದೆ ಅವರ. ಶೀಘ್ರದಲ್ಲೇ ನಮ್ಮ ಬೆಳಗಾವಿ ನಗರದಾಗ ಹೊಸ ನೀರಿನ ವ್ಯವಸ್ಥೆ ಬರ್ಲಿಕ್ಕತ್ತದ. ಹೊಸ ನೀರಿನ ವ್ಯವಸ್ಥೆ ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀರಿ ದೇಶಪಾಂಡೆ ಅವರೇ? 24 ತಾಸು ನೀರು ಪೂರೈಸ್ಲಿಕ್ಕೆ ಕೆಲಸ ನಡೀಲಿಕ್ಕತ್ತದ. ಅದು ಪೂರ್ಣ ಆತಂದ್ರೆ ನಮ್ಮೆಲ್ಲರ ಸಮಸ್ಯೆ ದೂರ ಆಗ್ತಾವ. ಇದು ಖರೆ ಹೌದೇನ್ರಿ? ಕರ್ನಾಟಕ ಸರ್ಕಾರವು 24 ತಾಸು ನೀರು ಸರಬರಾಜು ಮಾಡುವ ಮಹತ್ವಾಕಾಂಕ್ಷೆಯ ಯೋಜನೆಯ ಮೂಲಕ ಬದಲಾವಣೆಗೆ ನಾಂದಿ ಹಾಡಿದ್ದು, ಇದರಿಂದ ಬೆಳಗಾವಿ ನಗರದ ಚಹರೆಯೇ ಬದಲಾಗಿದೆ. ಅಲ್ಲ, 24 ತಾಸು ಒಂದೇ ಮಟ್ಟ ನೀರು ಬಿಡೋದು ಅಂದ್ರೆ ಸುಮ್ಮನೆ ಆಯ್ತನ್ರಿ? ಇದು ಖರೇನೇ ಹೇಳ್ರಿ? ಹೌದಪ್ಪ, ಕೆಲವು ಏರಿಯಾದಾಗ 24 ತಾಸು ನೀರು ಪೂರೈಸ್ಲಿಕ್ಕತ್ತಾರ. ಅಲ್ಲಿ ಭಾಳ ಚಲೋ ನಡೆದದ. ಹೌದೇನ್ರಿ? ಅಷ್ಟೊಂದು ನೀರಿನ ವ್ಯವಸ್ಥೆ ಎಲ್ಲಿಂದ ಮಾಡ್ಯಾರ? ಬೆಳಗಾವಿ ನಗರಕ್ಕೆ 24 ಗಂಟೆ ಶುದ್ಧ ನೀರು ಪೂರೈಸಲು ಹಿಡಕಲ್ ಮತ್ತು ರಕ್ಕಸಕೊಪ್ಪ ಜಲಾಶಯಗಳಿಂದ ನೀರನ್ನ ಹರಿಸಲಾಗುತ್ತಿದೆ. ನೀರನ್ನು ಶುದ್ಧೀಕರಣ ಘಟಕಕ್ಕೆ ಹರಿಸಿ ವಿವಿಧ ಹಂತಗಳಲ್ಲಿ ಶುದ್ಧೀಕರಿಸಲ್ಪಟ್ಟ ನಂತರ ಅದನ್ನ ನಗರದ ಹಲವು ಭಾಗಗಳಲ್ಲಿ ಹೊಸದಾಗಿ ಸ್ಥಾಪನೆಗೊಳ್ಳಲಿರುವ ಜಲಸಂಗ್ರಹಾಗಾರಗಳ ಮೂಲಕ ಮನೆ ಮನೆಗೂ ಪೂರೈಸಲಾಗುತ್ತದೆ. ಈ ಯೋಜನೆಯನ್ನ ಜಾರಿಗೊಳಿಸಲು ಎಲ್&ಟಿ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದ್ದು, ಯೋಜನೆಯ ಕಾಮಗಾರಿಯನ್ನು ವ್ಯವಸ್ಥಿತವಾಗಿ ನಡೆಸಲಾಗುತ್ತಿದೆ. ಈ ಬೃಹತ್ ಯೋಜನೆಯಡಿ ಪ್ರತಿದಿನ ಹೆಚ್ಚುವರಿಯಾಗಿ
31 ದಶಲಕ್ಷ ಲೀಟರ್ ಶುದ್ಧ ನೀರಿನ ಪೂರೈಕೆಯಾಗಲಿದ್ದು, ನೀರಿನ ವಿತರಣೆಗಾಗಿ 900 ಕಿಲೋಮೀಟರ್ನಷ್ಟು ಉದ್ದದ ಕೊಳವೆ ಮಾರ್ಗ ನಿರ್ಮಾಣವಾಗುತ್ತಿದೆ. ಈ ಯೋಜನೆಯಡಿ 85,000 ನಳ ಸಂಪರ್ಕಗಳನ್ನು ಕಲ್ಪಿಸಲಾಗುತ್ತಿದ್ದು, ಅಷ್ಟೇ ಸಂಖ್ಯೆಯ ನೀರಿನ ಮೀಟರ್ಗಳನ್ನು ಅಳವಡಿಸಲಾಗುತ್ತಿದೆ. ಇದಲ್ಲದೆ ಹೊಸದಾಗಿ 16 ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲಾಗುತ್ತಿದ್ದು, ಗ್ರಾಹಕರ ಕುಂದುಕೊರತೆಗಳಿಗೆ ಸ್ಪಂದಿಸಲು 5 ಗ್ರಾಹಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಪ್ರಾಯೋಗಿಕ ಹಂತದಲ್ಲಿ ನಗರದ ಹಲವು ವಾರ್ಡ್ಗಳಲ್ಲಿ ಈ ಯೋಜನೆ ಈಗಾಗಲೇ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿದೆ. It's a blessing, it's a boon. It's a boon for Belgaum city and people are extremely happy about this project. I certainly recommend, I certainly suggest your body, Karnataka Urban Infrastructure Development Body, to take up this project and implement it wherever it is possible in whichever the city in Karnataka. ದಿನದ 24 ಗಂಟೆಗಳ ಕಾಲ ಸರಬರಾಜಾಗುತ್ತಿರುವಂಥ ಈ ಹನಿಗೋಳ ಭಾಗದಲ್ಲಿ ನೀರಿನ ವ್ಯವಸ್ಥೆ ಬಹಳ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದರಂತೆ ನಮ್ಮ ಶಾಲೆಯಲ್ಲಿ ಶಾಲಾ ಮಕ್ಕಳ ದಾಖಲಾತಿಯೂ ಸಹ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡಕ್ಕೆ ನಾವು ಸರ್ವಿಸಿಗೆ ಬರ್ತಾ ಇದ್ದೀವಿ ಅಂದ ತಕ್ಷಣ ನಮಗೆ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ಇರ್ಬೋದು ಅಂತ ಹೇಳಿ ಅನಿಸ್ತಾ ಇರುತ್ತೆ. ಆದರೆ ಇಲ್ಲಿ ಬಂದವಾಗ ಬೆಳಗಾಂ ಬಂದವಾಗೆ ನಮಗೆ ಗೊತ್ತಾಯಿತು ಇಲ್ಲಿ ಆಲ್ರೆಡಿ 24 ಅವರ್ಸ್ ವಾಟರ್ ಇದೆ ಅಂಥೇಳಿ. ನಾನು ಬಂದು ಸುಮಾರು 10 ವರ್ಷ ಆಯಿತು. 10 ವರ್ಷದಲ್ಲೂ ಯಾವತ್ತೂ ಕೂಡ ನಮಗೆ 24 ಅವರ್ಸ್ ವಾಟರ್ ಸಪ್ಲೈಗೆ ಸಮಸ್ಯೆ ಆಗಿಲ್ಲ. ನೀರಿಗೋಸ್ಕರನೇ ಸಮಯ ಇಡಬೇಕು ಅಥವಾ ನೀರನ್ನು ತುಂಬಿಡಬೇಕು ಅನ್ನುವಂಥ ಯಾವತ್ತೂ ಪ್ರಸಂಗನೇ ಬಂದಿಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ಗಳಿಲ್ಲ ಅಥವಾ ಟೆನ್ಷನ್ಗಳಾಗಿಲ್ಲ. ಈ ಥರ ಒಂದು ಪ್ರಾಜೆಕ್ಟ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಂದರೆ ಬಹುಶಃ ಮಹಿಳೆಯರಿಗೆ ಭಾಳಷ್ಟು ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ. ನೀರ್ದು ಎಲ್ಲ ಚೆನ್ನಾಗಿ ಬಂದಿರ್ತೇವೆ ಸರ್, ಯಾವುದೇ ಕಂಪ್ಲೇಂಟ್ ಥರ ಇದು ಇಲ್ಲ ರೀ. ಈ ಕಂಟಿನ್ಯೂ ರೆಗ್ಯುಲರ್ ಎಷ್ಟು ಯೂಸ್ ಮಾಡ್ತೇವೆ ಸರ್ ಅಷ್ಟೇ ಬಿಲ್ ಬಂದಿರ್ತೇವೆ ಸರ್. ಮತ್ತು ಆಫೀಸಲ್ಲಿ ಕಂಪ್ಲೀಟ್ ಇದು ಮಾಡಿದ್ರು ಬಂದು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಸರ್ವಿಸ್ ಕೊಡ್ತಾರೆ ಸರ್. ಈ ಯೋಜನೆಯಡಿ 24 ಗಂಟೆ ಮನೆ ಬಾಗಿಲಿಗೆ ಶುದ್ಧ ನೀರು ಪೂರೈಕೆ, ಬಳಸಿದಷ್ಟು ನೀರಿಗೆ ಮಾತ್ರ ಶುಲ್ಕ ಪಾವತಿ, ನೀರಿನ ಶೇಖರಣೆಗೆ ಸಂಪು ಡ್ರಮ್ಮುಗಳ ಅವಶ್ಯಕತೆ ಇಲ್ಲ, ನೀರಿನ ಸೋರಿಕೆ ಪ್ರಮಾಣದಲ್ಲಿ ಅತ್ಯಂತ ಗಮನಾರ್ಹ ಇಳಿಕೆ. ಬೆಳಗಾವಿ ನಗರದ ಎಲ್ಲ ವಾರ್ಡ್ಗಳಿಗೂ ಅತಿ ಶೀಘ್ರದಲ್ಲೇ ಈ ಯೋಜನೆಯನ್ನ ವಿಸ್ತರಿಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕರ ಜೀವನ ಶೈಲಿ ಸುಧಾರಣೆಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಓಹೋ, ಈ ನೀರಿನ ಯೋಜನೆ ಬಹಳ ಚಲೋ ಅದಲ್ಲ? ಹೌದು, ನಮ್ಮೆಲ್ಲರ ನೀರಿನ ಸಮಸ್ಯೆ ಲಘುನ್ ಬಗೆಹರ್ಲಿಕ್ಕತ್ತದ. ನಾವು ಮಾಡಬೇಕಾಗಿರೋದು ಇಷ್ಟ, ನೀರನ್ನ ಸರಿಯಾಗಿ ಬಳಸಿ ವೇಳೆಗೆ ಸರಿಯಾಗಿ ಬಿಲ್ ತುಂಬಿದ್ರೆ ಆತು. ಹಂಗ ನೀರು ಪೋಲದಂಗೆ ಎಚ್ಚರ ವಹಿಸ್ಬೇಕಷ್ಟೆ. ಹೌದಾ? ನಮ್ಮ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಗತಿ ಕಾಣಬಹುದ್ರಿ. ಇದ್ರಾಗ ಯಾವುದೇ ಅನುಮಾನ ಇಲ್ಲ. ಬರ್ರಿ ನಾವೆಲ್ಲ ಕೂಡಿ ಈ ಯೋಜನೆನ ಯಶಸ್ವಿ ಮಾಡೋಣ.